ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸ್ಪೆಷಲ್ ಆಗಿರೋಂಥ ಶೇಂಗಾ ಚಟ್ನಿ ಪುಡಿ, ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕಳೆದ ಬಾರಿ ಕೂಡ 2-3 ವೆರೈಟಿ ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ತೋರಿಸಿದ್ದೀನಿ. ಆದರೆ ಇವತ್ತು ತೋರಿಸ್ತಾ ಇರೋದು ಸ್ಪೆಷಲ್ ಆಗಿದೆ. ಇದಕ್ಕೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡ್ತಾ ಇರೋದ್ರಿಂದ ಅದ್ರ ಟೇಸ್ಟ್ ಇನ್ನೊಂದು ಲೆವೆಲ್ ಮೇಲೆ ಅಂತಾನೆ ಹೇಳ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರುವಂಥ 1 ಕಪ್ಪು ಕಡಲೆಕಾಯಿ ಬೀಜ, 1 ಕಪ್ಪು ಶೇಂಗಾ ಹಾಕೊಂಡು ಇದು ಒಳ್ಳೆ ಘಮ ಬರೋವರೆಗೂ, ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಮೀಡಿಯಂ ಟು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಚಟಪಟ ಅಂತ ಆಗಿದೆ. ಇವಾಗ ಇದೇ ಬಾಂಡಿಯಲ್ಲಾದ್ರೂ ಬಿಟ್ಬಿಡಿ, ಇಲ್ಲಾಂದ್ರೆ ಒಂದು ಪ್ಲೇಟ್ಗೆ ಹಾಕಿದ್ರೆ ತಣ್ಣಗಾಗುತ್ತೆ. ಬೇಕಿದ್ರೆ ನೀವು ಸಿಪ್ಪೆ ತೆಗೆದುಬಿಟ್ಟು ಈ ಶೇಂಗಾನ ಉಪಯೋಗಿಸ್ಕೋಬಹುದು, ಕಡಲೆಕಾಯಿ ಬೀಜನ. ನಾನೇನು ಸಿಪ್ಪೆ ತೆಗಿಯಕ್ಕೆ ಹೋಗೋದಿಲ್ಲ, ಹಾಗೆ ಉಪಯೋಗಿಸ್ತೀನಿ. ಬಾಣಲಿ ಚೆನ್ನಾಗಿ ಕಾದಿದೆ. ಅದರಲ್ಲೇನೆ ಕರಿಬೇವಿನ ಸೊಪ್ಪು ಒಂದು 3-4 ಗರಿ ಅಂತ, ಅಂದ್ರೆ ಒಂದು ಅರ್ಧ ಹಿಡಿಯಷ್ಟು, ಜೊತೆಗೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿಯಷ್ಟು. ಈ ಶೇಂಗಾ ಚಟ್ನಿ ಪುಡಿಗೆ ಇದೇ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದು ಒಳ್ಳೆ ಗರ್ಗರಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲಿರೋ ಒಂದು ನೀರಂಶ ಹೋಗ್ತಿದ್ದ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ. ಎಣ್ಣೆ ಹಾಕೋದ್ರಿಂದ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ. ಲೋ ಫ್ಲೇಮಲ್ಲೇ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಇದೇ ಬಾಣಲಿಯಲ್ಲಿ ಬಿಟ್ರೆ ಎಲ್ಲ ಚೆನ್ನಾಗಿ ಗರ್ಗರಿಯಾಗಿ ಆಗುತ್ತೆ. ಅಗಲವಾಗಿರೋಂಥ ಮಿಕ್ಸರ್ ಜಾರ್ ಒಳಗಡೆ ಕಡಲೆಕಾಯಿ ಬೀಜ, ಅಚ್ಚ ಖಾರದ ಪುಡಿ 1.5 ಟೇಬಲ್ ಸ್ಪೂನ್ ಅಥವಾ ನಿಮಗೆ ಖಾರದ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಒಂದು 10-12 ಎಸ್ಲು, ಹುರಿದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವಿನ ಸೊಪ್ಪು. ಇವಾಗ ಇದನ್ನ ಹೇಗೆ ನಾವು ಪುಡಿ ಮಾಡ್ಕೋಬೇಕು ಅಂದ್ರೆ, ಜಸ್ಟ್ ಬ್ಲೆಂಡ್ ಮಾಡ್ಕೊಂಡು ಆಫ್ ಆನ್ ಮಾಡ್ಕೊಂಡು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು. ನೋಡಿ, ಈ ತರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಈ ತರ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಒಂದು 7-8 ಸಲ ನಾನು ಆಫ್ ಆನ್ ಬ್ಲೆಂಡ್ ಮಾಡ್ಕೊಂಡು ಈ ಖಾರದ ಪುಡಿ ಇದನ್ನ ಕಡಲೆಕಾಯಿ ಬೀಜದ್ದು ಚಟ್ನಿ ಪುಡಿನ ಮಾಡ್ಕೊಂಡಿರೋದು. ಉಪ್ಪು ಖಾರ ಈ ಟೈಮಲ್ಲಿ ನೋಡ್ಬಿಟ್ಟು ನೀವು ಹಾಕೋಬಹುದು. ನನಗೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಬೇಕಾಯಿತು ಅನಿಸ್ತು. ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಜೊತೆಗೆ ಒಂಚೂರು ಉಪ್ಪು ಹಾಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಸರ್ವ್ ಮಾಡೋದಕ್ಕೆ ರುಚಿಯಾಗಿರುವಂಥ ಕಡಲೆಕಾಯಿ ಬೀಜದ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ ರೆಡಿ ಇದೆ. ನೋಡಿ, ಇದನ್ನ ಒಂಚೂರು ಮೊಸರು ಹಾಕೊಂಡು ತಿಂತಾ ಇದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಒಂದ್ಸಲ ಟ್ರೈ ಮಾಡಿ. ಇದನ್ನ ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿ ನೀವು ಉಪಯೋಗಿಸ್ಕೋಬಹುದು. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.